ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಾಸನೆ ಹಿಡಿದು ಬೇಟೆ ಆಡೋ ಮೃಗ ಅವಳು. ಈಗ ನಂದಿನಿ ಅಮ್ಮವರು ಅವಳು ಇರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ. ನೀನು ಅವ್ರಿಗೆ ಕಾವಲಾಗಿರ್ಬೇಕು. ಯಾವುದೇ ತೊಂದರೆ ಬರದೇ ಇರೋ ಹಾಗೆ ನೀನು ನೋಡ್ಕೋಬೇಕು ಮಗನೇ. ನೀನೇನು ಯೋಚನೆ ಮಾಡಬೇಡಪ್ಪ. ನಿನ್ನ ಜವಾಬ್ದಾರಿನ ನಿನ್ನ ಮಗ ತಗೋತಾ ಇದ್ದಾನೆ. ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾಳೆಯಿಂದ ಶ್ರೀರಾಮಂಗೆ ಸೀತಾ ಮತ್ತೆ ಜೊತೆಯಾಗಿರ್ತಾರೆ. ಅವರಿಬ್ರು ಒಂದು ಮಾಡದೆ ತಾನೆ ಈ ಹನುಮಂತನ ಕೆಲಸ. ನಿನ್ನ ಬಗ್ಗೆ ಹೆಮ್ಮೆ ಅನಿಸುತ್ತೆ ಕಣ ಮಗನೇ. ನಿನ್ನಂಥ ಮಗನ ಪಡೆಯೋದಕ್ಕೆ ನಾನು 7 ಜನ್ಮ ಪುಣ್ಯ ಮಾಡಿದ್ದೆ ಕಣೋ. ನಿನ್ನ ಮಾತುಗಳು ಕೇಳ್ತಾ ಇದ್ರೆ ಮನಸ್ಸಲ್ಲಿ ಒಂಥರ ಧೈರ್ಯ. ನನ್ನ ಮಗ ಸುಬ್ಬು ಇರ್ತಾನೆ, ಎಲ್ಲ ನೋಡ್ಕೋತಾನೆ ಅಂತ ನಿಶ್ಚಿಂತೆಯಾಗಿರ್ಬೋದು. ಅಷ್ಟೇ ಕಣಪ್ಪ, ಅಷ್ಟೇ ನೆಮ್ಮದಿಯಿಂದ ನಿಶ್ಚಿಂತೆಯಾಗಿ ನಿದ್ದೆ ಮಾಡಿ ಇವಾಗ. ಆಯ್ತಪ್ಪ. ಅಪ್ಪ, ಇನ್ನೊಂದು ವಿಷಯ ಕೇಳಬೇಕಿತ್ತು. ಏನಪ್ಪ ಅದು? ನಾಳೆ ಏನಾದರೂ ನಮ್ಮ ಮನೇಲಿ ವಿಶೇಷವಾದ ದಿನನಾ? ಹೇಳಿದ್ನಲ್ವ, ನಂದಿನಿ ಅಮ್ಮವ್ರು ಆ ಮನೆಗೆ ಹೋಗ್ತಾ ಇದ್ದಾರೆ, ಅದೇ ವಿಶೇಷ ಕಣೋ. ಅದಲ್ಲಪ್ಪ, ಅದು ಬಿಟ್ಟು ನಮ್ಮ ಮನೇಲಿ ಏನಾದರೂ ವಿಶೇಷವಾಗಿದೆಯಾ ನಾಳೆ? ಈ ಮನೆಯಲ್ಲ, ಅಂಥದ್ದೇನಿಲ್ಲ ಕಣೋ. ಮತ್ತೆ ಶ್ರಾವಣಿ ಮೇಡಮ್ ಯಾವ್ದ್ರ ಬಗ್ಗೆ ಮಾತಾಡಿದ್ದು? ಏನು ಹೇಳ್ತಾ ಇದೆಯೋ? ಶ್ರಾವಣಿ ಅಮ್ಮವ್ರು ಏನು ಹೇಳಿದ್ರು? ಏನಿಲ್ಲ ಬಿಡಪ್ಪ, ನೀನು ಹೋಗಿ ಮಲ್ಕೋ. ಸರಿಯಪ್ಪ. ನಾಳೆ ಏನು ವಿಶೇಷ ಅಂತ ಗೊತ್ತಾಯ್ತಾ? ಮೇಡಮ್, ಅದು ಅದು ನಾಳೆ ಒಳಗೆ ನಾಳೆ ಏನು ಸ್ಪೆಷಲ್ ಅಂತ ನೀನೇ ನನಗೆ ಬಂದು ಹೇಳಬೇಕು. ನಾನು ಕಾಯ್ತಾ ಇರ್ತೀನಿ. ಅದೇನೋ ನೀವೇ ಹೇಳ್ಬಿಡಿ ಮೇಡಮ್, ಪ್ಲೀಸ್. ಹೌದಾ? ಸರಿ ಆಯಿತು, ಹೇಳ್ತೀನಿ. ಆದರೆ ನೀನು ನಾಳೆ ಕೆಲಸಕ್ಕೆ ರಜೆ ತಗೋಬೇಕು. ಬೆಳಗ್ಗೆ ಆಗ್ತಿದ್ದ ಹಾಗೆ ನಾನು ಹೇಳ್ತೀನಿ. ಕೆಲ್ಸಕ್ಕೆ ರಜೆ ಹಾಕ್ಬೇಕಾ? ಬೇಡ ಬಿಡಿ, ನನಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನೇ ಯೋಚನೆ ಮಾಡಿ ಹೇಳ್ತೀನಿ. ಏನಾದರೂ ಹೇಳಲಿಲ್ಲ ಅಂದರೆ ಏನು ಮಾಡ್ತೀರಾ? ಏನು ಮಾಡ್ತೀನಾ? ಏನೂ ಮಾಡಲ್ಲ, ನಿನ್ನಿಂದ ದೂರ ಇರ್ತೀನಿ. ಹಾಂ, ತೊಳೆಯಕ್ಕೆ ಪೇಚಾಟ ಆಯ್ತಲ್ಲ. ನಾಳೆ ಏನು ಸ್ಪೆಷಲು ಗೊತ್ತೇ ಆಗ್ತಿಲ್ವಲ್ಲ. ಸುಬ್ಬು, ಹೊರಟೇನಪ್ಪ? ಹುಷಾರಪ್ಪ, ಆದಷ್ಟು ಬೇಗ ಹೋಗು. ಪ್ರತಿ ಹೆಜ್ಜೆ ಇಡಬೇಕಾದ್ರೂ ಹುಷಾರಾಗಿಡ್ಬೇಕಪ್ಪ. ಅಮ್ಮವ್ರನ್ನ ನಾನು ಕೇಳಿದೆ ಅಂತ ಹೇಳು. ಆಯ್ತಪ್ಪ, ಹೋಗ್ಬರ್ತೀನಿ. ಹಾನಪ್ಪ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಬರೀ ಗುಡ್ ಮಾರ್ನಿಂಗ್ ಅಷ್ಟೇ ಹೇಳ್ತೀರಾ? ಬೇರೆ ಏನೂ ಹೇಳಲ್ವಾ? ಬೇರೆ ಅಪ್ಪ ಇಲ್ಲೇ ಇದ್ದಾರೆ, ಬೇರೆ ಏನು ಹೇಳಿ ಮೇಡಮ್? ಅಯ್ಯೋ, ನಾನೇನು ಕೇಳಿಸ್ಕೊಂಡಿಲ್ಲ, ಕಿವಿ ಮುಚ್ಕೊಂಡಿದ್ದೀನಿ. ನೀವೇನ್ ಬೇಕಾದ್ರೆ ಮಾತಾಡ್ಬೋದು. ಹಾಗೇನು ಇಲ್ಲ, ನಾನು ಹೇಳಕ್ ಹೇಳ್ತಿರೋದು ಬೇರೆ. ಮತ್ತೆ ಅದೇನು ಹೇಳ್ತಿದ್ದೀರಾ ನೇರವಾಗಿ ಹೇಳಿ ಮೇಡಮ್. ಸುತ್ತಿ ಬೆಳೆಸಿ ಹೇಳಿದ್ರೆ ನನಗೆ ಅರ್ಥ ಆಗಲ್ಲ. ಹಾಗಾದ್ರೆ ಇವತ್ತೇನ್ ವಿಶೇಷ ಅಂತ ನಿನಗೆ ಇನ್ನೂ ಗೊತ್ತಾಗಿಲ್ವಾ ಸುಬ್ಬು? ವಿಶೇಷನಾ? ಏನ್ ವಿಶೇಷ ಸುಬ್ಬು? ಅದೇ ನನಗೂ ಗೊತ್ತಾಗ್ತಿಲ್ಲಪ್ಪ. ಮೇಡಮರೇ, ಅದೇನು ಅಂತ ಹೇಳ್ಬಿಡಿ ಮೇಡಮರೇ. ನೋಡಿ, ನಮ್ಮ ಹುಡುಗ ನೆನ್ನೆಯಿಂದ ತಲೆಗೆ ಹುಳ ಬಿಟ್ಕೊಂಡು, ತಲೆ ಕೆಡಿಸ್ಕೊಂಡು, ತಲೆ ಕೆರ್ಕೊಂಡು ಗಾಯ ಆಗಿ ಗಾಯ ಕೀವಾಗಿ. ಅಯ್ಯೋ ಕಾಂತಮ್ಮನವ್ರೆ. ಅಯ್ಯ, ಸರಿ ಬಿಡಿ ಮೇಡಮರೇ. ಅದೇನು ವಿಶೇಷವಾದ ದಿನ ಅಂದ್ರಲ್ಲ, ಅದನ್ನ ನೀವೇ ಹೇಳ್ಬಿಡಿ. ಶ್ರಾವಣಿ ಸುಬ್ರಹ್ಮಣ್ಯ